ಜನರಿಗೆ ನೆರವಾಗೋ ನಿಟ್ಟಿನಲ್ಲಿ ಏನೇ ಗೊಂದಲಗಳಿದ್ರೂ ಕೂಡ ಅದನ್ನು ಪರಿಹರಿಸೋದಕ್ಕೆ ಅಂತ ಹೇಳಿ ಇವತ್ತು ಹೆಲ್ಪ್ ಡೆಸ್ಕ್ ಅನ್ನು ಓಪನ್ ಮಾಡಿರೋದು. ನಿಮಗೂ ಈ ರೀತಿ ಪ್ರಶ್ನೆಗಳು ಗೊಂದಲಗಳು ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನ್ಯೂಸ್ ಫಸ್ಟ್ನ ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡೋದರ ಮೂಲಕ ನಿಮಗಿರೋ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಬಹುದು. ಈಗ ಹತ್ತಿ ಬೆಲೆಯಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸದ್ಯ ಬಂದ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ತಾ ಇದೀವಿ. ನೀವಿರೋ ಸ್ಥಳದಲ್ಲಿನ ಸದ್ಯದ ಸಿಚುವೇಶನ್ ಏನಿದೆ? ವಿಜಯ್, ಏನು ಖಂಡಿತವಾಗಿ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ಪೊಲೀಸರು ವಹಿಸಿರುವಂತಹದ್ದು. ಯಾಕೆಂತಂದ್ರೆ ತಮಿಳುನಾಡಿಗೆ ಏನು ಬಾರ್ಡರ್ ಹಂಚಿಕೊಂಡಿರುವಂತಹ ಹತ್ತಿ ಬೆಲೆ ಏನಿದೆ, ಈ ಒಂದು ಹತ್ತಿ ಬೆಲೆಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ಪೊಲೀಸರು ಹಮ್ಮಿಕೊಂಡಿರುವಂತದ್ದು. ಆದ್ರೆ ಈಗಾಗಲೇ ಏನು ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತಹ ಕನ್ನಡ ಸಂಘಟನೆಗಳು, ಆದ್ರೆ ಬಂದ್ ಮಾಡ್ಲಿಕ್ಕೆ ಮಾತ್ರ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಪೊಲೀಸರು ಮಾಡ್ಕೊಡ್ತಾ ಇಲ್ಲ. ಮತ್ತೆ ಜೊತೆಗೆ ಬಲವಂತವಾಗಿ ಯಾವುದೇ ರೀತಿಯಾದಂತಹ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹದ್ದನ್ನ ಪೊಲೀಸರು ತಿಳಿಸಿರುವಂತಹದ್ದು. ಜೊತೆಗೆ ನಾವು ನೋಡ್ತಾ ಇರ್ಬೋದು, ಹತ್ತಿ ಬೆಲೆಯ ಸರ್ಕಲ್ ಏನಿದೆ, ಒಂದು ಸರ್ಕಲ್ ನಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ಪೊಲೀಸರು ವಹಿಸಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ಪ್ರದೇಶದಲ್ಲಿ ತಮಿಳುನಾಡಿಗೆ ಹೋಗುವಂತ ಬಸ್ಗಳು ಸಾಕಷ್ಟು ಸಂಚಾರ ಮಾಡ್ತವೆ. ಜೊತೆಗೆ ಸಾಕಷ್ಟು ಏನು ತಮಿಳುನಾಡಿಗೆ ಹೋಗುವಂತ ಜನ ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಏನು ಇಡೀ ಸರ್ಕಲ್ ಸುತ್ತ ಒಂದು ನಾಕಾಬಂದಿ ರೀತಿಯಲ್ಲಿ ಒಂದು KSRP ತುಕಡಿ, ಜೊತೆಗೆ ಹತ್ತಿಬೆಲೆ, ಸರ್ಜಾಪುರ, ಸೂರ್ಯ ಸಿಟಿ ಠಾಣೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ವಹಿಸಿರುವಂತಹದ್ದು. ಈಗಾಗಲೇ ಏನು SP ಆಗಿರುವಂತ CK ಬಾಬಾ ಅವರ ಹತ್ರ ಹಲವು ಸಂಘಟನೆಗಳು ಒಂದು ಬಂದ್ಗೆ ಪರ್ಮಿಷನ್ ಅನ್ನ ಕೇಳಲಿಕ್ಕೆ ಹೋದಾಗ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸೋದಾಗ್ಲಿ ಅಥವಾ ಅಂಗಡಿ ಮುಗ್ಗಟ್ಟುಗಳನ್ನ ಬಲವಂತವಾಗಿ ಮುಚ್ಚಿಸೋದಾಗ್ಲಿ ಅಥವಾ ಸಂಚಾರವನ್ನ ಬಸ್ಗಳನ್ನ ತಡೆಯೋದಾಗ್ಲಿ, ಈ ರೀತಿಯಾದಂತಹ ಘಟನೆಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ. ನಿಮ್ಗೇನಾದ್ರೂ ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ನಿಗದಿತ ಪ್ರದೇಶದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು, ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಗಲಾಟೆಗೆ ಆಸ್ಪದ ಇಲ್ಲ ಅನ್ನುವಂತ ಒಂದು ಸೂಚನೆಯನ್ನ ಸಂಘಟನೆಗಳಿಗೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹತ್ತಿ ಬೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಬಂದ್ ಬಿಸಿ ಇಲ್ಲ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಎಂದಿನಂತೆ ವಾಹನ ಸಂಚಾರ, ಜೊತೆಗೆ ಅಂಗಡಿಗಳು ಕೂಡ ಎಂದಿನಂತೆ ಒಂದು ಕಾರ್ಯನಿರ್ವಹಿಸ್ತಾ ಇರುವಂತಹದ್ದು. ಜೊತೆಗೆ ಏನು ಟೋಲ್ ಬಳಿ ಇರುವಂತಹ ಏನು ವಾಹನ ಸಂಚಾರ ಇರುತ್ತೆ, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲದೆ ವಾಹನ ಸಂಚಾರ ನಡೀತಾ ಇರುವಂತಹದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.